होमनाबाद में आज यानी 15 अगस्त यानी यौम आज़ादी के मौके पर ब्लड डोनेशन कैंप एमएलसी भीमराव पाटिल के बेटे रुद्रम पाटिल और पाटिल परिवार के चाहने वालों ने मिलकर ये ब्लड डोनेशन कैंप रखे थे, जिसमें 40 के आसपास लोगों ने ब्लड डोनेट किए। ये कैंप एक्स मिनिस्टर राजशेखर पाटिल के घर के पास रखा गया था। बोले एमएलसी डॉक्टर चंद्रशेखर पाटिल के रुद्रम पाटिल 1 महीने में लंदन जा रहे हैं पढ़ाई करने के लिए, इसलिए आज ये दिन ये कैंप रखा गया। हम और आप जानते हैं कि रुद्रम पाटिल ऐसे कामों में ब्लड डोनेशन हो या और कोई सोशल वर्क में बढ़ चढ़ कर हिस्सा लेते हैं। काफ़ी यंग युवा में उनका नाम सुनाई देता है कि ऐसे रुद्रम पाटिल जैसे लोग भी सियासत में आना चाहिए बोलकर। तो आइए हम आपको बताएंगे कि मीडिया से बात करते हुए एमएलसी डॉक्टर चंद्रशेखर पाटिल साहब इस मौके पर क्या बोले। ಎಲ್ಲರಿಗೆ 80th ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ। ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸುಪುತ್ರರಾದ ರುದ್ರಂ ಪಾಟೀಲ್ ಪಾಟೀಲ್ ಪರಿವಾರದ ಅಭಿಮಾನಿಗಳ ಬಳಗದ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ। ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಬರ್ತ್ಡೇ ದಿವಸನೂ ನಾವು ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ। ಮೊನ್ನೆ ದಿವಂತ ಬಸವರಾಜ್ ಪಾಟೀಲ್ ಅವರ ಡೆತ್ ಆ್ಯನಿವರ್ಸರಿ ದಿವಸ ಅವಾಗೂ ನಮ್ಮ ರಾಜರಾಜೇಶ್ವರಿ ಬಸವರಾಜ್ ಪಾಟೀಲ್ ಕಾಲೇಜಿನಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ। ವಿಶೇಷವಾಗಿ ಇವಾಗ ರುದ್ರಂ ಪಾಟೀಲ್ ಅವರು ಯಾಕಂದ್ರೆ ಈ ಇನ್ನೊಂದು ತಿಂಗಳಲ್ಲಿ ಮುಂದೆ ಬರೋಂಥ ದಿನಗಳಲ್ಲಿ ಅವರು ಲಂಡನ್ಗೆ PG ಅಭ್ಯಾಸ ಮಾಡೋ ಸಲುವಾಗಿ ಅವ್ರು ಹೋಗ್ತಾ ಇದ್ದಾರೆ। ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನೆಲ್ಲ ಬಡ ಜನರಿಗೆ ಸಂಕಷ್ಟದಲ್ಲಿದ್ದಂಥ ಯಾರಿಗಾದ್ರೂ ಏನಾದರೂ ಆದ್ರೆ ಅವರಿಗೆ ಬ್ಲಡ್ ಎಲ್ಲ, ಯಾಕಂದ್ರೆ ಸಾಕಷ್ಟು ತಾವು ನೋಡ್ತಾ ಇದ್ರಿ ಆಕ್ಸಿಡೆಂಟ್ ಆಗ್ತಾವ, ಸಾಕಷ್ಟು ಸಂಕಷ್ಟದಲ್ಲಿದ್ದಂಥ ಬಡ ಜನರಿಗೆ ಬ್ಲಡ್ ಸಿಗೋದು ಭಾಳ ಕಷ್ಟ ಆಗುತ್ತೆ। ಅದಕ್ಕಾಗಿ ಈ ಸುಮಾರು ದಿವಸದಿಂದ ನಮ್ಮ ಪಾಟೀಲ್ ಪರಿವಾರದ ವತಿಯಿಂದ ಯಾವಾಗಾದರೂ ಮಾಡಿ, ಮೊನ್ನೆ ಬಸವರಾಜ್ ಪಾಟೀಲ್ ಅವ್ರದ್ದು ಡೆತ್ ಆ್ಯನಿವರ್ಸರಿ ಆಗಲಿ, ರಾಜಶೇಖರ್ ಪಾಟೀಲ್ ಬರ್ತ್ಡೇ ಸಲುವಾಗಿ ಆಗಲಿ, ಈಗಾಗಲೇ ಯುವ ಮುಖಂಡರಾದ ರುದ್ರಮ್ ಅವರು ನಾನು ಹೋಗೋಕ್ಕಿಂತ ಮುಂಚೆನೇ ನಾನು ಒಂದು ಬ್ಲಡ್ ಕ್ಯಾಂಪ್ ಮಾಡಿ ಎಲ್ಲ ಬಡ ಜನರ ಸಲುವಾಗಿ ಬ್ಲಡ್ ಸ್ಟಾಕ್ ಮಾಡಿಟ್ಟು ಕಷ್ಟದಲ್ಲಿ ಅವ್ರಿಗೆ ಇದು ಯುಟಿಲೈಸ್ ಆಗಲಿ ಅಂತ ಅವ್ರದ್ದು ಒಂದು ಬೇಡಿಕೆ ಇತ್ತು। ಅದಕ್ಕಾಗಿ ಇವತ್ತು 15ನೇ ಆಗಸ್ಟ್ ಇವತ್ತೊಂದು ಗಣೇಶ್ ಪಾಟೀಲ್ ಆಗಲಿ, ಇವತ್ತೊಂದು 80th ಏನು ನಮ್ಮದು ಸ್ವತಂತ್ರ ದಿನಾಚರಣೆ ಇದೆ ಅಂಗವಾಗಿ ಇವತ್ತು ನಾವೆಲ್ಲ ನಮ್ಮ ಪಾಟೀಲ್ ಪರಿವಾರ ಕಡೆಯಿಂದ ನಾವು ಬ್ಲಡ್ ಕ್ಯಾಂಪ್ ಇಡ್ತೀವಿ ಅಂತ ಹೇಳಿ ಅವರೆಲ್ಲ ಯೂತ್ ಮುಖಂಡರ ಜೊತೆ ಮಾತನಾಡಿ ಇವತ್ತು ನನ್ನ ಅನಿಸಿದ ಮಟ್ಟಿಗೆ ಒಂದು 14-15 ಜನ ಈಗ ಆಲ್ರೆಡಿ ಕಟ್ಟಿದ್ದಾರೆ। ನನ್ನ ಅನಿಸಿದ ಮಟ್ಟಿಗೆ ಒಂದು ನೇರವಾಗಿ ಒಂದು 60-70 ಜನ ಬ್ಲಡ್ ಕೊಡುವಂಥ ಸಂಭಾವನೆ ಕಾಣ್ತಾ ಇದೆ। ಹಾಗಾಗಿ ನಾನು ಇಷ್ಟೇ ಹೇಳೋದು, ಇದು ಪಾಟೀಲ್ ಪರಿವಾರ ಕಡೆಯಿಂದ ಯಾವಾಗಲೂ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರ್ತೀವಿ। ಇದು ಬಡ ಜನರಿಗಾಗಲಿ, ಯಾರಿಗೆ ಆಕ್ಸಿಡೆಂಟ್ ಆದಾಗ ಸಂಕಷ್ಟದಲ್ಲಿದ್ದಾಗ ಅವ್ರಿಗೆ ಬ್ಲಡ್ ಫ್ರೀಯಾಗಿ ಸಿಗಲಿ ಅಂಥೇಳಿ ನಮ್ಮ ಪಾಟೀಲ್ ಪರಿವಾರದ ಬೇಡಿಕೆ। ಹಾಗಾಗಿ ಈಗ ನಮ್ಮ ರುದ್ರಮ್ ಅವರು, ಗಣೇಶ್ ಅವರು, ಯಾಕಂದ್ರೆ ನೋಡಿ ಇನ್ನೂ ಅವನು 21 ವಯಸ್ಸಿದೆ ಒಂದು ಇಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ಸ್ವತಂತ್ರ ದಿನದ ಹಾರ್ದಿಕ ಶುಭಾಶಯ ಹೇಳುತ್ತಾ, ನಿನ್ನೆ ನನ್ನ ಎಲ್ಲ ಯುವಕ ಸೈನಿಕರು ಅಂತ ಇದ್ರು ನಾವೆಲ್ಲರಿಗೂ ಕೂಡಿ ಒಂದು ರೋಡ್ ರ್ಯಾಲಿ ಮಾಡೋಣ ಅಂತ, ಬೈಕ್ ರ್ಯಾಲಿ। ಆದ್ರೆ ನಾವು ಯೋಚಿಸ್ತೀವಿ ಇವಾಗ ನಡೆಯುತ್ತಿರೋ ವಾಯು ಮಾಲಿನ್ಯ ಆಗಿರ್ಬೋದು, ನಾವು ಇವಾಗ ಮೊನ್ನೆ ಮಾಡಿದ್ದ ಫ್ಯಾಕ್ಟ್ರಿಗಳ ವಿರುದ್ಧ ಹೋರಾಟ ಆಗಿರ್ಬೋದು, ನಾವೆಲ್ಲ ಅದು ಯೋಚಿಸಿ ನಾವು ಏನಾದರೂ ನಮ್ಮಿಂದ ಸೊಸೈಟಿಗೆ ಏನಾದರೂ ಕೊಡುಗೆ ಇರಬೇಕು, ಸೇವಾ ಮಾಡಬೇಕು, ಬೈಕ್ ರ್ಯಾಲಿ ಮಾಡಿಂದ ಏನು ಪಾಯಿಂಟ್ ಇಲ್ಲ ಅಂದ್ಬಿಟ್ಟು ಎಲ್ಲರೂ ಯೋಚನೆ ಮಾಡಿ ಫೈನಲ್ ಮಾಡಿಬಿಟ್ಟು ಇವತ್ತೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ। ಇಂದಷ್ಟಿಗೆ ಕೆಲವು ಯುವಕರು ಬಂದ್ಬಿಟ್ಟು ಸುಮಾರು 20 ಯುವಕರು ಬಂದ್ಬಿಟ್ಟು ಬ್ಲಡ್ ಡೊನೇಟ್ ಮಾಡಿದ್ದಾರೆ। ಇನ್ನೂ ಸಮಯದಲ್ಲಿ ಇನ್ನೂ ಸ್ವಲ್ಪ ಯುವಕರು ಬಂದ್ಬಿಟ್ಟು ಡೊನೇಟ್ ಮಾಡೋ ಸಂಭಾವನೆ ಇದೆ। ನಮ್ಮಿಂದ ಎಷ್ಟಾಗುತ್ತೆ, ನಮ್ಮ ಒಂದು ಚಿಕ್ಕ ಬ್ಲಡ್ ಡೊನೇಷನ್ ನಾಳೆ ಯಾರ್ದನ್ನ ಜೀವ ಉಳಿಸ್ಬೋದು, ಅದಕ್ಕೆ ನಮ್ಮಿಂದ ಎಷ್ಟಾಗುತ್ತೆ ನಾವು ಅಷ್ಟು ಮಾಡಬೇಕು, ನಮ್ಮ ಪ್ರಯತ್ನ ಅಷ್ಟಿರುತ್ತೆ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ। ನಾವೆಲ್ಲರೂ ಒಂದಾಗಿ ಎಲ್ಲ ಬ್ಲಡ್ ಡೊನೇಟ್ ಮಾಡಿಂದ ನಾಳೆ ಯಾರ್ದನ್ನ ಜೀವ ಉಳಿಸ್ಬೋದು, ಅದೇ ಹೇಳಿ ನಂದು ಎರಡು ಮಾತನ್ನ ವಿರಾಮ ಕೊಡ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ।